Hello students. In the previous session, we have learned about a place of service, place of supply of service under different circumstances. So now in this session, we'll see valuation and valuation rules, then value of taxable supply. Valuation and valuation rules, value of taxable supply. First one, value of taxable supply. As per section 9, GST will be levied on the value of taxable supply of goods and services. Section 15 prescribes the parameter for arriving at value taxable supply of goods or service, which is normally transaction value. If it is not possible to determine value of supply under section 15, the taxable value will be determined as per the parameter given by chapter 4 of GST rules 27 to 35. ಸೊ ಇಲ್ಲಿ ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡೋದು ಯಾವತ್ತೂ ಕೂಡ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಅಥವಾ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಮೇಲೆ. ಅದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕೊಡೋದಿದ್ದರೆ ಆವಾಗ ಒಂದಷ್ಟು ರೂಲ್ಸ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಚಾಪ್ಟರ್ 4 ಆಫ್ ಜಿ ಎಸ್ ಟಿ ರೂಲ್ಸ್ 27 ಇಂದ 35 ತನಕ ಹಲವಾರು ರೂಲ್ಸ್ ಇದೆ. ಆ ರೂಲ್ಸಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಆ ಥರ ವ್ಯಾಲ್ಯೂ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ವ್ಯಾಲ್ಯೂಯೇಷನ್ ರೂಲ್ಸ್. ಫಾಲೋವಿಂಗ್ ಆರ್ ದ ಡಿಫರೆಂಟ್ ರೂಲ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಅಂಡರ್ ಡಿಫರೆಂಟ್ ಸಿಚುವೇಶನ್. ರೂಲ್ ನಂಬರ್ 27, ವೆನ್ ಕನ್ಸಿಡರೇಷನ್ ಈಸ್ ನಾಟ್ ಓನ್ಲಿ ಇನ್ ಮನಿ. ಏನು ರಿಟರ್ನ್ ದುಡ್ಡು ಕೊಡಬೇಕಲ್ಲ, ಕನ್ಸಿಡರೇಷನ್ ಕೊಡಬೇಕಲ್ಲ ಯಾವುದೇ ಸೇಲ್ ಆದಾಗ, ಅದು ಫುಲ್ ಅಮೌಂಟ್ ಕ್ಯಾಶಲ್ಲಿ ಕೊಡೋದಿದ್ದಾಗ ವ್ಯಾಲ್ಯೂ ಶಾಲ್ ಬಿ ಐದರ್ ಆಫ್ ದ ಫಾಲೋವಿಂಗ್ ಇನ್ ದ ಗಿವನ್ ಆರ್ಡರ್. ಇದರಲ್ಲಿ ಕೊಟ್ಟಿದ್ರಲ್ಲಿ ಯಾವ್ದು ಬೇಕಾದ್ರೆ ಆರ್ಡರ್ ಆಗುತ್ತೆ. ಓಪನ್ ಮಾರ್ಕೆಟ್ ವ್ಯಾಲ್ಯೂ, ಟೋಟಲ್ ಆಫ್ ಕನ್ಸಿಡರೇಷನ್ ಇನ್ ಮನಿ ಪ್ಲಸ್ ಅಮೌಂಟ್ ಈಕ್ವಲ್ ಟು ದ ಕನ್ಸಿಡರೇಷನ್ ನಾಟ್ ಇನ್ ಮನಿ, ವ್ಯಾಲ್ಯೂ ಆಫ್ ಸಪ್ಲೈಸ್ ಆಫ್ ಲೈಕ್ ಕೈಂಡ್ ಆ್ಯಂಡ್ ಕ್ವಾಲಿಟಿ, then consideration in money plus money value of non-monetary consideration computed as per rule 30 or 31 in that order. ಸೊ ಇದು 4 ಏನಿದೆ, ಸೊ ಇದರಲ್ಲಿ ಇದರ ಆಧಾರದ ಮೇಲೆ ನಾವು ವ್ಯಾಲ್ಯೂವನ್ನು ತಗೋಬೇಕಾಗುತ್ತೆ. ನೆಕ್ಸ್ಟ್, ರೂಲ್ 28, ಸಪ್ಲೈ ಬಿಟ್ವೀನ್ ಡಿಸ್ಟಿಂಕ್ಟ್ ರಿಲೇಟೆಡ್ ಪರ್ಸನ್ಸ್ ಆರ್ ಅದರ್ ದೆನ್ ಏಜೆಂಟ್. ಸೊ ಇಬ್ಬರು ಬೇರೆ ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಸಪ್ಲೈ ಆದಾಗ ವ್ಯಾಲ್ಯೂ ಶಾಲ್ ಬಿ ಐದರ್ ಆಫ್ ದ ಫಾಲೋವಿಂಗ್ ಇನ್ ದ ಗಿವನ್ ಆರ್ಡರ್. ಯಾವ್ದು ಬೇಕಾದ್ರೆ ಇದರಲ್ಲಿ ತಗೋಬೋದು. ಒಂದು ಓಪನ್ ಮಾರ್ಕೆಟ್ ವ್ಯಾಲ್ಯೂ, ದೆನ್ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ ಲೈಕ್ ಕೈಂಡ್ ಆ್ಯಂಡ್ ಕ್ವಾಲಿಟಿ, ದೆನ್ ವ್ಯಾಲ್ಯೂ ಆಸ್ ಪರ್ ರೂಲ್ 30 or 31 in that order. Then rule number 29, supply made or received through an agent. ಏಜೆಂಟ್ ಮುಖಾಂತರ ಸಪ್ಲೈಯನ್ನು ಏನಾದರೂ ರಿಸೀವ್ ಮಾಡಿದರೆ ವ್ಯಾಲ್ಯೂ ಶಾಲ್ ಬಿ ಐದರ್ ಆಫ್ ದ ಫಾಲೋವಿಂಗ್ ಇನ್ ದ ಗಿವನ್ ಆರ್ಡರ್. ಈ ಕೆಳಗಡೆ ಕೊಟ್ಟ ಆರ್ಡರಲ್ಲಿ ಯಾವ್ದು ಬೇಕಾದ್ರೆ ತೊಗೋಬೋದು. ಓಪನ್ ಮಾರ್ಕೆಟ್ ವ್ಯಾಲ್ಯೂ, ಅದೇ 90% ಆಫ್ ಪ್ರೈಸ್ ಚಾರ್ಜ್ಡ್ ಬೈ ರಿಸಿಪಿಯೆಂಟ್ ಟು ಇಸ್ unrelated customer for supplies of like kind and quality, value as per rule 30 or 31 in that order. Then rule 30, value based on cost. Value shall be 110% of cost of production, acquisition, provision of goods or service. ಸೊ ಏನು ಇಲ್ಲಿ ಕಾಸ್ಟ್ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ನೋಟ್ ಬುಕ್ಕನ್ನು, ಒಂದು ಟೆಕ್ಸ್ಟ್ ಬುಕ್ ಅಂತ ಇರಲಿ, ಟೆಕ್ಸ್ಟ್ ಬುಕ್ಕನ್ನು ಬರೆದು ಪ್ರಿಂಟ್ ಮಾಡೋಕ್ಕೆ 100 ರೂಪಾಯಿ ಖರ್ಚಾಗಿದೆ, ಕಾಸ್ಟ್ 100 ರೂಪೀಸ್. ನಾವು 100 ರೂಪೀಸಿಗೆ ಸೇಲ್ ಮಾಡ್ತೀವಿಯಾ? ಇಲ್ಲ. ಮಿನಿಮಮ್ ಒಂದು 10 ರೂಪಾಯಿ ಆದರೂ ಪ್ರಾಫಿಟ್ ಆ್ಯಡ್ ಮಾಡಲ್ವಾ? ಹಾಗಾಗಿ 100 ಕಾಸ್ಟ್ ಇದ್ದರೆ ಅದದ್ದು 110%, ಅಂದರೆ 110 ರೂಪೀಸ್ ಆಯಿತು. ಹಾಗೆ ನೆಕ್ಸ್ಟ್, ರೂಲ್ 31, ರೆಸಿಜುವಲ್ ಮೆಥಡ್, ಬೆಸ್ಟ್ ಜಡ್ಜ್ಮೆಂಟ್ ಮೆಥಡ್. ವ್ಯಾಲ್ಯೂ ಶಾಲ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ರೀಸನಬಲ್ ಮೀನ್ಸ್ consistent with the principles and general provision of section 59 valuation rules for services. Rule 31 can be adopted before rule 30. ಇಲ್ಲಿ ಏನು ಜಡ್ಜ್ಮೆಂಟ್ ರೂಲಲ್ಲಿ ವ್ಯಾಲ್ಯೂವನ್ನು ಫಿಕ್ಸ್ ಮಾಡುವಂಥದ್ದು. ಅಂದಾಜಲ್ಲಿ ಗೊತ್ತಿರುತ್ತೆ ಒಂದು ಪರ್ಟಿಕ್ಯುಲರ್ ಸರ್ವಿಸಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂತ. ರೂಲ್ 32, ವ್ಯಾಲ್ಯೂ ಆಫ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟೇನ್ ಸ್ಪೆಸಿಫಿಕ್ ಸಪ್ಲೈಸ್. ಸೊ ಪರ್ಚೇಸ್ ಆರ್ ಸೇಲ್ ಆಫ್ ಫಾರಿನ್ ಕರೆನ್ಸಿ, then booking of a ticket by air travel agent, life insurance business, buying and selling of second hand goods, coupon voucher, notified service between distinct person without consideration. ಸೊ ಇದೆಲ್ಲ ವ್ಯಾಲ್ಯೂ ಅಲ್ಲೇ ನಿಮಗೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಮೌಂಟನ್ನು ಕೊಟ್ಟಿರ್ತಾರೆ, ಏನು ಸರ್ವಿಸ್ದು ವ್ಯಾಲ್ಯೂ ಇದೆ ಅದನ್ನೇ ತೊಗೋಬೇಕು. ದೆನ್ ರೂಲ್ 33, ಸಪ್ಲೈ ಆಸ್ ಎ ಪ್ಯೂರ್ ಏಜೆಂಟ್. ಕೆಲವೊಮ್ಮೆ ಬರೀ ಏಜೆಂಟ್ ಅವರೇ ಸಪ್ಲೈ ಮಾಡ್ತಾರೆ ನೋಡಿ,
Any expenditure incurred by a supplier of service as a pure agent of the recipient of service shall be excluded from the value of supply. ಸೊ ಏನು ಏಜೆಂಟ್ ಖರ್ಚು ಮಾಡಿರ್ತಾನೆ ಅಥವಾ ಅವನ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅದನ್ನು ಸಪ್ಲೈ ಅಂತ ತೆಗೆದುಬಿಡಬೇಕು. ದೆನ್ ರೂಲ್ 34 ರೇಟ್ ಆಫ್ ಎಕ್ಸ್ಚೇಂಜ್ ಫಾರ್ ಡಿಟರ್ಮಿನೇಷನ್ ಆಫ್ ವ್ಯಾಲ್ಯೂ. ಇದೊಂದು ತುಂಬ ಇಂಪಾರ್ಟೆಂಟ್. ಕೆಲವೊಮ್ಮೆ ಫಾರಿನ್ ಡಾಲರಲ್ಲಿ ಕೊಟ್ಟಿರ್ತಾರೆ ದುಡ್ಡು, ಡಾಲರ್ ಅಥವಾ ಯೂರೋ, ಪೌಂಡಲ್ಲಿ ಕೊಟ್ಟಿರ್ತಾರೆ. ಆವಾಗ RBI ರೇಟ್, ಗೌರ್ಮೆಂಟ್ ರೇಟ್, ಅದೇ CBIC ರೇಟ್ ಇರುತ್ತೆ. ಆಗ ಯಾವ ರೇಟ್ ತೊಗೋಬೇಕು ಅಂದರೆ ಸಪ್ಲೈ ಆಫ್ ಗೂಡ್ಸ್ ರೇಟ್ ನೋಟಿಫೈಡ್ ಬೈ ದ CBIC ತೊಗೋಬೇಕು. ಅದು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಆ್ಯಕ್ಚುಲಿ. ಓಕೆ, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಅಂಡರ್ ಸೆಕ್ಷನ್ 14 ಆಫ್ ದ ಕಸ್ಟಮ್ಸ್ ಆ್ಯಕ್ಟ್ ಆನ್ ದ ಡೇಟ್ ಆಫ್ ಟೈಮ್ ಆಫ್ ಸಪ್ಲೈ ಆಫ್ ಸಚ್ ಗೂಡ್ಸ್. Then supply of service rate as per gap on the date of time supply of such service. Rule 35 value of supply inclusive of GST. Where value of supply is inclusive of GST, the tax amount will be determined in the following manner. ಕೆಲವೊಮ್ಮೆ ಸೇಲ್ಸಲ್ಲಿ ಈ GST ಇನ್ಕ್ಲೂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬುಕ್ಕುದು MRP 100 ರೂಪಾಯಿ ಅಂತ ಇರಲಿ, 100 ರೂಪಾಯಿ MRP, ಅದರೊಳಗಡೆ 10% ಟ್ಯಾಕ್ಸ್, 10% ಇನ್ಕ್ಲೂಡ್ ಆಗಿರುತ್ತೆ. ಆ 100 ರೂಪಾಯಿ ಒಳಗಡೆ 10% ಇನ್ಕ್ಲೂಡ್ ಆಗಿದೆ. ಸೊ ಅದನ್ನ ಇನ್ಕ್ಲೂಸಿವ್ ಅಂತ ಕರಿತೀವಿ. ಸೊ ಆ ರೀತಿ ಇದ್ದರೆ ಅದನ್ನ ಹೇಗೆ ನಾವು ಹೊರಗಡೆ ಸಪ್ರೇಟಾಗಿ ಮಾಡೋದು ಅಂದರೆ ನೋಡಿ, ಅಮೌಂಟ್ ಆಫ್ GST ಈಕ್ವಲ್ಸ್ ವ್ಯಾಲ್ಯೂ ಇನ್ಕ್ಲೂಸಿವ್ ಆಫ್ GST. ಈಗ ಇನ್ಕ್ಲೂಸಿವ್ ಆಫ್ GST ಎಷ್ಟು? ಬುಕ್ಕದ ರೇಟ್ ಎಷ್ಟು? 100 ರೂಪೀಸ್. 100 ಇಂಟು ರೇಟ್ ಆಫ್ GST ಎಷ್ಟು? 10% ಡಿವೈಡ್ ಬೈ 100 ಪ್ಲಸ್ ರೇಟ್ 110%. ಈ ಥರ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅಮೌಂಟ್ನ ಬೇರೆ ಅಮೌಂಟ್ ಹೇಳ್ತಾನೆ. ಈಗ ಬುಕ್ಸ್ ರೇಟು ಒಂದು 500 ಅಂತ ಇರಲಿ, ಇನ್ಕ್ಲೂಸಿವ್, ಅದು ಇನ್ಕ್ಲೂಸಿವ್ ಆಫ್ GST 12%. ಆಗ ನೀವು ಅಮೌಂಟ್ ಆಫ್ GSTನ ಸಪ್ರೇಟ್ ಮಾಡಬೇಕು. ಹೇಗೆ ಮಾಡ್ತೀರಾ ಅಂದರೆ ಅಮೌಂಟ್ ಆಫ್ GST ಈಕ್ವಲ್ಸ್ ವ್ಯಾಲ್ಯೂ ಆಫ್ ಇನ್ಕ್ಲೂಸಿವ್ ಆಫ್ GST ಎಷ್ಟು? ಬುಕ್ಕದು ವ್ಯಾಲ್ಯೂ 500 ಇಂಟು ರೇಟ್ ಆಫ್ GST ಎಷ್ಟು? 12 ಡಿವೈಡ್ ಬೈ 100 ಪ್ಲಸ್ ರೇಟ್ ಆಫ್ GST 112 ಅಂತ ತೊಗೋಬೇಕು. ಅದೇ ಟರ್ನ್ ಓವರ್ ಎಕ್ಸ್ಕ್ಲೂಡಿಂಗ್ GST. ಅಮೌಂಟ್ ಆಫ್ GST ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರಿ, ಅದೇ ಟರ್ನ್ ಓವರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಈಕ್ವಲ್ಸ್ ಟರ್ನ್ ಓವರ್ ಇನ್ಕ್ಲೂಸಿವ್ ಆಫ್ GST ಇಂಟು 100 ಡಿವೈಡ್ ಬೈ 100 ಪ್ಲಸ್ ರೇಟ್ ಆಫ್ GST. ಆಗ ನಮಗೆ ಬರೀ ಈ ಟರ್ನ್ ಓವರ್ ಅಮೌಂಟ್ ಎಷ್ಟು, ಸೇಲ್ಸ್ ಎಷ್ಟು ಅಂತ ಗೊತ್ತಿರುತ್ತೆ. GSTಗೆ ಮೇಲೇದ ಫಾರ್ಮುಲಾ, ಸೇಲ್ಸಿಗೆ ಕೆಳಗಡೆದ ಫಾರ್ಮುಲಾ, ಎರಡು ಫಾರ್ಮುಲಾ ನೋಡ್ಕೋಬೇಕು ನೀವು ಇನ್ಕ್ಲೂಸಿವ್ಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಇದು ತುಂಬ ಇಂಪಾರ್ಟೆಂಟ್. ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇದೆಯಲ್ಲ, ಇದುವೇ ಟ್ಯಾಕ್ಸೇಬಲ್ ವ್ಯಾಲ್ಯೂ. ಇದರ ಮೇಲೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅಕಾರ್ಡಿಂಗ್ ಟು ಸೆಕ್ಷನ್ 15 subsection 1, the transaction value is the price actually paid or payable for the supply of goods or service or both, where supplier and the recipient of the supply are not related and the price is the sole consideration for the supply. Transaction value would be acceptable only when the following two conditions are satisfied. ಸೊ ಎರಡು ಕಂಡೀಷನ್ ಇದೆ, ಅದು ಸ್ಯಾಟಿಸ್ಫೈ ಆದರೆ ಮಾತ್ರ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸಪ್ಲೈಯರ್ ಆ್ಯಂಡ್ ರಿಸಿಪಿಯೆಂಟ್ ಆರ್ ನಾಟ್ ರಿಲೇಟೆಡ್ ಪರ್ಸನ್. ಏನು ಸಪ್ಲೈಯರ್ ಮತ್ತು ರಿಸಿಪಿಯೆಂಟ್ ಇದ್ದಾರಲ್ಲ, ಇವರಿಬ್ಬರು ರಿಲೇಟೆಡ್ ಪರ್ಸನ್ ಆಗಿರಬಾರ್ದು. ದೆನ್ ಪ್ರೈಸ್ ಈಸ್ ದ ಸೋಲ್ ಕನ್ಸಿಡರೇಷನ್. ಸೊ ಪ್ರೈಸೇ ಮೇಯ್ನ್ ಆಗಿರಬೇಕು. ಸೊ ಇದು ಎರಡು ಇದ್ದಾಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ನಾವು ಎಕ್ಸೆಪ್ಟ್ ಮಾಡ್ತೇವೆ. ನೆಕ್ಸ್ಟ್ ಇನ್ಕ್ಲೂಷನ್ಸ್ ಇನ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂವಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು, ಆಮೇಲೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂಯಿಂದ ಯಾವುದೆಲ್ಲ ಮೈನಸ್ ಮಾಡಬೇಕು. ಈಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂವಲ್ಲಿ ಯಾವುದರ ಇನ್ಕ್ಲೂಸಿವ್ ಇರ್ಬೋದು ಅಂದರೆ ಎನಿ ಟ್ಯಾಕ್ಸಸ್, ಡ್ಯೂಟೀಸ್, ಸೆಸ್, ಫೀಸ್ ಆ್ಯಂಡ್ ಚಾರ್ಜಸ್ ಎಕ್ಸೆಪ್ಟ್ GST ಬಿಟ್ಟು ಬೇರೆ ಯಾವ ಟ್ಯಾಕ್ಸು ಇರ್ಬೋದು. ಆಮೇಲೆ ಎನಿ ಅಮೌಂಟ್ ದಟ್ ದ ಸಪ್ಲೈಯರ್ ಈಸ್ ಲಯಬಲ್ ಟು ಪೇ ಬಟ್ ಪೇಯ್ಡ್ ಬೈ ದ ರಿಸಿಪಿಯೆಂಟ್ ಎಕ್ಸೆಪ್ಟ್ ಫ್ರೀ ಇನ್ಪುಟ್ ಪ್ರೊವೈಡೆಡ್. ಈ ಫ್ರೀ ಇನ್ಪುಟ್ ಬಿಟ್ಟು ಬಾಕಿ ಯಾವುದು ಬೇಕಾದ್ರೆ ಸಪ್ಲೈಯರ್ ಎಕ್ಸ್ಟ್ರಾ ಅದಕ್ಕೆ ಪೇ ಮಾಡಿರ್ಬೋದು. ದೆನ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ಈಗ ತುಂಬ ಎಕ್ಸ್ಪೆಂಡಿಚರ್ ಬರುತ್ತೆ, ಇದೆಲ್ಲ ಆ್ಯಡ್ ಆಗುತ್ತೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ. ಕಮಿಷನ್, ಪ್ಯಾಕಿಂಗ್, ಲೋಡಿಂಗ್, ಟ್ರಾನ್ಸ್ಪೋರ್ಟೇಷನ್, ಡಿಸೈನ್ ಚಾರ್ಜಸ್, ಎನಿಥಿಂಗ್ ಇನ್ಕರ್ಡ್ ಬಿಫೋರ್ ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಆದ ಎಲ್ಲ ಎಕ್ಸ್ಪೆಂಡಿಚರು ಏನು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ, ಆ್ಯಡ್ ಮಾಡಲೇಬೇಕಾಗುತ್ತೆ. ಎಕ್ಸೆಪ್ಟ್ ದ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಕಂಟೈನರ್. ಇದೊಂದು ನೆನ್ಪಿಟ್ಕೋಬೇಕು, ಡ್ಯೂರೇಬಲ್ ಮತ್ತು ರಿಟರ್ನೇಬಲ್ ಕಂಟೈನರ್ ಅಂತ ಕೊಟ್ಟಿದ್ದಾಗ ಇದನ್ನು ಆ್ಯಡ್ ಮಾಡಬಾರ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ. ದೆನ್ ಇಂಟ್ರೆಸ್ಟ್ ಪೆನಾಲ್ಟಿ ಫಾರ್ ಡಿಲೇ ಪೇಮೆಂಟ್, ಏನಾದರೆ ಇಂಟ್ರೆಸ್ಟ್ ಪೆನಾಲ್ಟಿ ಡಿಲೇ ಪೇಮೆಂಟಿಗೆ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ದೆನ್ ಸಬ್ಸಿಡೀಸ್, ಗೌರ್ಮೆಂಟ್ ಕೆಲವೊಮ್ಮೆ ಏನಾದರೆ ಸಬ್ಸಿಡಿ ಕೊಡ್ತದೆ, ಆ ಗೌರ್ಮೆಂಟ್ ಸಬ್ಸಿಡಿ ಬಿಟ್ಟು ಬೇರೆ ಯಾವುದಾದ್ರು ಸಬ್ಸಿಡಿ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ.
ದೆನ್ ನೆಕ್ಸ್ಟ್ ಎಕ್ಸ್ಕ್ಲೂಷನ್ ಫ್ರಮ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂಯಿಂದ ಯಾವುದನ್ನೆಲ್ಲ ಬಿಡಬೇಕು ಅಂದರೆ ಏನೆಲ್ಲ ಮೈನಸ್ ಮಾಡಬೇಕು ಅಂತ. ಎನಿ ಡಿಸ್ಕೌಂಟ್ ಗಿವನ್, ಕೆಲವೊಮ್ಮೆ ಡಿಸ್ಕೌಂಟ್ ಕೊಡ್ತಾರೆ. ಬಿಫೋರ್ ಆರ್ ಎಟ್ ದ ಟೈಮ್ ಆಫ್ ಸಪ್ಲೈ ಆ್ಯಂಡ್ ರೆಕಾರ್ಡೆಡ್ ಇನ್ ದ ಇನ್ವಾಯ್ಸ್. ಆಫ್ಟರ್ ದ ಸಪ್ಲೈ, ಇಫ್ ದ ಅಗ್ರಿಮೆಂಟ್ ಆಫ್ ಸೇಲ್ ಇಂಡಿಕೇಟ್ ದ ಡಿಸ್ಕೌಂಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇನ್ ರೆಸ್ಪೆಕ್ಟ್ ಆಫ್ ಡಿಸ್ಕೌಂಟ್ ಅಮೌಂಟ್ ಶುಡ್ ಬಿ ರಿವರ್ಸ್ಡ್. ಸೊ ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಅಂತೆಲ್ಲ ಕೊಡ್ತಾರೆ, ಅದೆಲ್ಲ ಮೈನಸ್ ಮಾಡ್ಕೋಬೇಕು. ಇದು ನೋಡಿ, ಇದು ಫಾರ್ಮೆಟ್. ಇದು ತುಂಬ ಇಂಪಾರ್ಟೆಂಟ್, ಈಸಿ ಕಾನ್ಸೆಪ್ಟ್, 24 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಒಂದು ಕ್ವಶನ್. ಫಾರ್ಮೆಟ್ ಫಾರ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಫ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜ್ಡ್ ಸಪರೇಟ್ಲಿ ಬೈ ದ ಸಪ್ಲೈಯರ್. ಸೊ ಫಸ್ಟಿಗೆ ಯಾವತ್ತೂ ಕೂಡ ನಾವು ಅಮೌಂಟ್ ಕಾಲಮ್ ಎರಡು ಇರಬೇಕು, ಒಂದು ಪರ್ಟಿಕ್ಯುಲರ್ ಕಾಲಮ್. ಫಸ್ಟಿಗೆ ಸೆಲ್ಲಿಂಗ್ ಪ್ರೈಸನ್ನು ತೊಗೋಬೇಕು. ಸೊ ನೆನ್ಪಿಟ್ಕೋಬೇಕು, ಅದು ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಇದೆಯಾ ಇಲ್ವಾ ಅಂತ. ಇನ್ಕ್ಲೂಡಿಂಗ್ ಇದ್ದರೆ ಅದನ್ನ ಎಕ್ಸ್ಕ್ಲೂಡಿಂಗ್ ಆಗಿ ಮಾಡ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ತಗೊಂಡು ಅದಕ್ಕೆ ಆ್ಯಡ್ ಇನ್ಕ್ಲೂಷನ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೇಲ್ ಪ್ರೈಸ್, ಇದೆಲ್ಲ ಆ್ಯಡ್ ಮಾಡ್ತಾ ಬರಬೇಕು. ಯಾವುದೆಲ್ಲ? ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜ್, ಪಬ್ಲಿಸಿಟಿ ಎಕ್ಸ್ಪೆನ್ಸ್, ಪ್ಯಾಕಿಂಗ್ ಕಾಸ್ಟ್, ಡಿಸ್ಕೌಂಟ್ ಇನ್ ಕೇಸ್ ಆಫ್ ಅಡ್ವಾನ್ಸ್ ಪೇಮೆಂಟ್, ಮೆಟೀರಿಯಲ್ ಪರ್ಚೇಸ್ಡ್, ರಾ ಮೆಟೀರಿಯಲ್ ಸಪ್ಲೈಡ್ ಬೈ ಬೈಯರ್, reduced cost for use in connection with such supply, design and development charge, subsidies directly linked to the price other than subsidies provided by central or state government, bonus, commission and incentive for increasing sales, royalties and license fees related to the supply, advertising expenses, servicing expenses, selling expenses, freight charges incurred by seller up to recipient place or place of delivery, then installation and erection expense, insurance charges incurred by seller up to the place of delivery, transport charges, taxes, duties, cesses, fees and charges except CGST, SGST and IGST imported from other country, inclusive of BCD and exclusive of IGST, ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್, ವ್ಯಾರಂಟಿ ಎಕ್ಸ್ಪೆನ್ಸ್. ನೋಡಿ, ತುಂಬ ಇಲ್ಲಿಗೆ ಬರುವಂಥ ಎಲ್ಲ ಎಕ್ಸ್ಪೆಂಡಿಚರ್, ಏನು ಕಾಸ್ಟ್ ಆಫ್ ಕಂಟೈನರ್ ಇದೆ ನೋಡಿ, ಡ್ಯೂರೇಬಲ್ ಕಂಟೈನರ್ ಅಂಥದ್ದನ್ನು ಬಿಟ್ಟು ಬಾಕಿ ಎಲ್ಲ ಕೂಡ 99% ಆ್ಯಡ್ ಮಾಡಲಿಕ್ಕೆ ಇರುವಂಥದ್ದು. ಆ ಫಸ್ಟ್ ಕಾಲಮಿಗೆ ಬರೆದು ಅದ್ರ ಟೋಟಲ್ ಔಟರ್ ಕಾಲಮ್ ಬರೆದು ಅದನ್ನು ಸೆಲ್ಲಿಂಗ್ ಪ್ರೈಸಿಗೆ ಆ್ಯಡ್ ಮಾಡಬೇಕು. ಆನಂತರ ಮೈನಸ್ ಮಾಡಲಿಕ್ಕೆ 2-3 ಐಟಮ್ ಇರುತ್ತೆ ಅಷ್ಟೇ. ಲೆಸ್ ಎಕ್ಸ್ಕ್ಲೂಷನ್ಸ್ ಇಫ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್, ಕ್ಯಾಶ್ ಆರ್ ಟ್ರೇಡ್ ಡಿಸ್ಕೌಂಟ್ ಶಾಲ್ ಬಿ ಡಿಡಕ್ಟೆಡ್. ಡಿಸ್ಕೌಂಟ್ ಕೊಟ್ಟಿರ್ತಾರೆ, ಕ್ಯಾಶ್ ಡಿಸ್ಕೌಂಟ್ ಅಥವಾ ಟ್ರೇಡ್ ಡಿಸ್ಕೌಂಟು, ಕೆಲವೊಮ್ಮೆ ಎರಡು ಕೊಡ್ತಾರೆ, ಎರಡು ಮೈನಸ್ ಮಾಡಬೇಕು. ದೆನ್ ಡಿಸ್ಕೌಂಟ್ ಇನ್ ನಾರ್ಮಲ್ ಪ್ರಾಕ್ಟೀಸ್, ದೆನ್ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್. ಕಾಸ್ಟ್ ಆಫ್ ಡ್ಯೂರೇಬಲ್ ಮತ್ತು ರಿಟರ್ನೇಬಲ್ ಪ್ಯಾಕಿಂಗ್ ಇದ್ದರೆ ಅದನ್ನು ಮೈನಸ್ ಮಾಡ್ಕೋಬೇಕು. ಇದು ಇಷ್ಟು ಮಾಡಿದಾಗ ನಮಗೆ ಸಿಗುವಂಥದ್ದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಇದರ ಮೇಲೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಜಿ ಎಸ್ ಟಿಯನ್ನು. ಸೊ ನೆಕ್ಸ್ಟ್ ಸೆಷನಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ನೋಡೋಣ. ಥ್ಯಾಂಕ್ ಯು.